ಸರಿ, ನೀವು ಒಂದ್ಸಲಿ ಲಿಸ್ಟ್ ನೋಡ್ಬಿಡು. ನೋಡಿದ್ಮೇಲೆ ನೀನು ಓಕೆ ಅಂದರೆ ನಾನು ಹೋಗಿ ಮಾರ್ಕೆಟಿಂದ ಎಲ್ಲ ತೊಗೊಂಬಂದ್ಬಿಡ್ತೀನಿ. ಸರಿ, ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಕೆಲಸ ಮುಗಿಸ್ಕೊಂಡು ಬಂದು ನೋಡ್ತೀನಿ. ಸರಿ, ನಾನು ಲೆಕ್ಕದ ಪುಸ್ತಕದಲ್ಲಿ ಇಟ್ಟಿರ್ತೀನಿ ಇದನ್ನ, ನೀನು ಚೆಕ್ ಮಾಡ್ಬಿಡು. ನಾನು ಅಳಿಯಂದ್ರಿಗೆ ಒಂದು ಫೋನ್ ಮಾಡಿಬಿಡ್ತೀನಿ ಯುಗಾದಿ ಹಬ್ಬಕ್ಕೆ ಕರೆಯೋಕ್ಕೆ. ರೀ ಅಳಿಯಂದ್ರೆ ಎಷ್ಟು ಬ್ಯುಸಿ ಇರ್ತಾರೋ ಏನೋ ಗೊತ್ತಿಲ್ಲ. ಫಸ್ಟು ಭೂಮಿಕಂಗೆ ಫೋನ್ ಮಾಡಿ, ಅವ್ರ ಪ್ರೋಗ್ರಾಮ್ ಏನು ಅಂತ ತಿಳ್ಕೊಳ್ಳಿ, ಆಮೇಲೆ ಅಳಿಯಂದ್ರಿಗೆ ಫೋನ್ ಮಾಡಿ. ಕರೆಕ್ಟಾಗಿ ಹೇಳೋದು, ಎಷ್ಟು ಬುದ್ಧಿವಂತೆ. ಅದಕ್ಕೆ ನೋಡಿ ಹೇಳೋದು, ಮನೆಯಲ್ಲಿ ಒಂದು ಹೆಣ್ಣು ಇರಬೇಕು ಅಂತ. ನಮಗೆ ಗೊತ್ತಾಗದಿರೋ ಎಷ್ಟು ವಿಷಯಗಳು ನಿಮಗೆ ಹೊಳಿಯತ್ತೆ. ಸೂಪರ್ ನೀನು. ಮಸ್ಕ ಹೊಡ್ದಿದ್ದು ಸಾಕು, ಫೋನ್ ಮಾಡಿ. ಹಲೋ ಕಂದ, ಹೇಗಿದೆಯಾ? ಚೆನ್ನಾಗಿದ್ದೀನಪ್ಪ. ನೀವು ಹೇಗಿದ್ದೀರಾ? ಮನೇಲೆಲ್ಲರೂ ಹೇಗಿದ್ದಾರೆ? ನಾವೆಲ್ಲ ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಅಳಿಯಂದ್ರು ಫ್ರೀ ಇದ್ದಾರಾ? ಫ್ರೀ ಇದ್ದರೆ ನಾವು ಒಂದು ಫೋನ್ ಮಾಡಬೇಕು ಅವ್ರಿಗೆ. ಇಲ್ಲಪ್ಪ, ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಇದೆ. ಈಗ ಸ್ವಲ್ಪ ಹೊತ್ತು ಮುಂಚೆ ಕಾಲ್ ಮಾಡಿದ್ದೆ, ಆಗ ಹೇಳಿದ್ರು. ಏನಪ್ಪ ವಿಷಯ? ಅದೇ ಕಂದ, ಯುಗಾದಿ ಹಬ್ಬ ಬಂತಲ್ಲ, ಅಳಿಯಂದ್ರನ್ನ ಮನೆಗೆ ಕರೆಯೋಣ ಅಂತ. ಇಂಥ ಸಮಯದಲ್ಲೇ ಇವ್ರಿಗೆ ಹೀಗಾಗಬೇಕಾಗಿತ್ತ? ಅಪ್ಪನ ವಿಷಯ ಹೇಳಿದ್ರೆ ಗಾಬರಿ ಆಗ್ತಾರೆ. ಕಂದ. ಹಾಂಪ್ಪ. ಅಪ್ಪ ಆ್ಯಕ್ಚುಲಿ ಅದು ಅತ್ತೆಗೆ ಮೈ ಹುಷಾರಿಲ್ಲ, ಸೊ ನಾವು ಹಬ್ಬ ಅಂದ್ಕೊಂಡು ಅಲ್ಲಿ ಬಂದರೆ ಚೆನ್ನಾಗಿರಲ್ಲ ಅಲ್ವಾ? ಹಬ್ಬ ಹೆಂಗಿದ್ರು ಪ್ರತಿ ವರ್ಷ ಬರುತ್ತೆ, ಮುಂದಿನ ವರ್ಷ ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋಣ. ಓಹ್ ಹಾಗ, ಆಯ್ತಮ್ಮ, ನಂಗೆ ಅರ್ಥ ಆಗುತ್ತೆ. ನೀವು ಅಲ್ಲೇ ಇದ್ದು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೇನಾಯ್ತು? ಚೆನ್ನಾಗೇ ಇದ್ರಲ್ಲ ಅವರು? ಹಾಂಪ್ಪ, ಚೆನ್ನಾಗೇ ಇದ್ರು. ಒಂದು ಸ್ವಲ್ಪ BP ಹೆಚ್ಚು ಕಮ್ಮಿ ಆಗಿತ್ತು ಅಷ್ಟೇ, ಇವಾಗ ಹುಷಾರಾಗಿದ್ದಾರೆ. ಓಹ್, ಆರಾಮಾಗಿದ್ದಾರಾ? ಸರಿಮ್ಮ, ಸಾಧ್ಯ ಆದರೆ ನಾವು ಆ ಕಡೆ ಬಂದು ಅವ್ರು ನೋಡ್ಕೊಂಡು ಹೋಗ್ತೀವಿ. ಅಪ್ಪ ಬರೋ ಅವಶ್ಯಕತೆ ಏನಿಲ್ಲ, ಈಗ ರಿಕವರ್ ಆಗ್ತಿದ್ದಾರೆ, ತೊಂದರೆ ಏನೂ ಇಲ್ಲ. ಸರಿ ಕಂದ, ಅವ್ರನ್ನ ಕೇಳಿದೆ ಅಂತ ಹೇಳು, ಹಾಗೆ ಅಳಿಯಂದ್ರಿಗೂ ಕೇಳಿದೆ ಅಂತ ಹೇಳು. ಅಪ್ಪ, ಮಹಿಮಾಗೆ ಈ ವಿಷಯ ಹೇಳಿಬಿಡಿ, ಸುಮ್ಮನೆ ಟೆನ್ಷನ್ ತಗೋತಾಳೆ. ಓಕೆ, ಬಾಯ್. ಏನಾಯ್ತಂತ್ರಿ? ಏನಿಲ್ಲ, ಭೂಮಿಯವ್ರ ಅತ್ತೆಗೆ ಹುಷಾರಿಲ್ವಂತೆ, ಅದಕ್ಕೆ ಯುಗಾದಿಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅಯ್ಯೋ ಪಾಪ, ಚೆನ್ನಾಗೇ ಇದ್ರಲ್ವಾ? ಸರಿ ಬಿಡಿ, ಅವ್ರಿಗೆ ಹುಷಾರಿಲ್ಲ ಅಂದಮೇಲೆ ನಾವು ಹೆಂಗೆ ಕರೆಯೋದು? ನಾವೇ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು. ಹಾಂ, ಈಗ ನಾನು ಮಾಡಿರೋ ಪ್ಲ್ಯಾನಿಂದ ಗೌತಮ್ ಮತ್ತು ಭೂಮಿಕಾ ಯಾವತ್ತೂ ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಮೊದಲು ನನಗೆ ಹುಷಾರಿಲ್ಲ ಅನ್ನೋ ಥರ ನಾಟಕ ಮಾಡಿ ಗುರುಗಳನ್ನ ಮನೆ ಕರೆಸಿ, ಜಾತಕದಲ್ಲಿ ದೋಷ ಇದೆ, ಅವರಿಬ್ರು ಒಂದಾದ್ರೆ ಭೂಮಿಕಾಗೆ ಅಪಾಯ ಆಗತ್ತೆ ಅಂತ ಸುಳ್ಳು ಜಾತಕನ ಹೇಳಿಸಿದೆ. ಮಲ್ಲಿ, ತಗೋ ಕುಂಕುಮ ಪ್ರಸಾದ. ಯಾರು ಕೊಟ್ಟಿದ್ದು? ಭೂಮಿಕಾತ್ಗೆ ಕೊಟ್ಟರು. ಏನು ವಿಶೇಷ? ದೇವಸ್ಥಾನಕ್ಕೆ ಏನಾದರೂ ಹೋಗಿದ್ರಾ? ಅದು ಬಿಗ್ ಬ್ರೋ ಏನೋ ಪೂಜೆ ಕೊಟ್ಟಿದ್ದಂತೆ, ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅದ್ರದ್ದು ಪ್ರಸಾದ. ಅಂದರೆ ಭೂಮಿಕಕ್ಕವ್ರ ಜಾತಕದಾಗೆ ದೋಷ ಐತೆ ಅಂತ ಭಾವ ನಂಬಿದ್ದಾರೆ, ಅದಕ್ಕೆ ಈ ಪೂಜೆ ಎಲ್ಲ ಮಾಡಿಸ್ತಾವ್ರೆ. ಹಲೋ, ಎಲ್ಲಿ ಕಳೆದೋಗಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಅದು ಭಾವನವ್ರು ಪೂಜೆ ಮಾಡಿಸಿದ್ರು ಅಂದ್ರಲ್ಲ, ಅದಕ್ಕೆ ಯಾಕಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಹೇ, ಫಸ್ಟ್ ಆಫ್ ಆಲ್ ಬಿಗ್ ಬ್ರೋಗೆ ಈ ಪೂಜೆ, ದೇವರು, ಶಾಸ್ತ್ರ ಇದ್ದಲ್ಲಿ ಯಾವುದ್ರಲ್ಲೂ ನಂಬಿಕೆನೇ ಇಲ್ಲ. ಅವನಿಗೆ ತುಂಬ ಇದೆಲ್ಲ ಕಷ್ಟ ಅವನಿಗೆ. ಬಟ್ ಆದರೂ ಮನೆಯವ್ರ ಮೇಲೆಲ್ಲ ಪ್ರೀತಿ ಜಾಸ್ತಿ ಅಲ್ವಾ, ಅದಕ್ಕೆ ಯಾರಿಗೂ ಎಲ್ಲೂ ಏನೂ ಆಗಬಾರ್ದು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಶಿಸ್ತಾಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಡೀಲಿಂಗ್ ಮಾಡ್ಕೊಂಡು ಬಂದಿದ್ದಾನೆ. ಬಲಿ ತಗೋ, ಕುಂಕುಮ ಹಚ್ಕೊ. ಹಲೋ. ಪಾಪ ಭಾವನವರು ಸಾನೇ ತೊಂದರೆ ಅನುಭವಿಸ್ತಾವ್ರೆ. ಇರೋ ವಿಷಯನ ಆದಷ್ಟು ಬೇಗ ಅಕ್ಕವ್ರಿಗೆ ಹೇಳಿ ಎಲ್ಲ ಸರಿ ಮಾಡಬೇಕು, ಇಲ್ಲಾಂದ್ರೆ ಇದೆಲ್ಲ ಮುಂದುವರಿತಾನೆ ಇರ್ತೈತೆ. ಇದೇ ಯೋಚನೆಯಲ್ಲಿ ಭಾವ ತುಂಬ ಕೊರಗ್ಬಿಡ್ತಾರೆ. ಹಾಗಾಗಬಾರ್ದು, ಅಕ್ಕವ್ರಿಗೆ ಎಲ್ಲ ವಿಷಯನೂ ಗೊತ್ತಾಗಬೇಕು.
ಗೌತಮ್ ಅವರೇ, ಮಾತ್ರೆ ತಗೊಳ್ಬೇಕು. ಕಣ್ಯಾಕೊಂಥರ ಇದೆ. ಅದು ಕಣ್ಣಲ್ಲಿನೋ ಕಸ ಬಿತ್ತು ಅಷ್ಟೇ. ಮಲ್ಕೊಳ್ಳಿ. 2 ಕಣ್ಣಿಗೂ ಕಸ ಬಿತ್ತ? ನಾವೆಷ್ಟೇ ಸುಳ್ಳು ಹೇಳ್ಬೋದು, ಆದರೆ ನಮ್ಮ ಮುಖ ಸತ್ಯ ಹೇಳುತ್ತೆ. ನೋಡಿ, ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೂ ನನಗೆ ತುಂಬ ನೋವಾಗುತ್ತೆ. ನಮ್ಮ ಮದುವೆ ಟೈಮ್ನಲ್ಲಿ ನಿಮ್ಮಪ್ಪ ನನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅವಳು ಕಣ್ಣೀರು ಹಾಕ್ದಿರೋ ಥರ ನೋಡ್ಕೊಳ್ಳಿ ಅಂತ. ನಾನು ಅವ್ರ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಡ್ತಾಯಿದ್ದೀನಿ. ನನ್ನ ಸುತ್ತಮುತ್ತ ಇರೋರೆಲ್ಲ ಚೆನ್ನಾಗಿರಬೇಕು ಅಂತ ಹೋರಾಡ್ತಾ ಇದ್ದೀನಿ. ಅಂತಾದರೂ ನೀವು ಕಣ್ಣೀರು ಹಾಕ್ತೀರಾ ಅಂದರೆ ಅದು ನನ್ನ ಸೋಲು ಅನ್ನೋದು ನನ್ನ ಭಾವನೆ. ಪ್ಲೀಸ್, ನೀವು ಕಣ್ಣೀರು ಹಾಕ್ಬೇಡಿ. ಗೌತಮ್ ಅವರೇ, ನೀವೆಲ್ಲರೂ ಹೇಗೆ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಿರೋ ಹಾಗೆ ನೀವು ಚೆನ್ನಾಗಿರ್ಬೇಕು ಅಂತ ನಾನು ಭಾವಿಸ್ತೀನಿ. ಈಗ ನಿಮ್ಗೆ ಹೇಗೆ ಬೇಜಾರಾಗಿದೆ, ನನಗೆ ಹಾಗೆ ಬೇಜಾರಾಗೋದು ಸಹಜ ಅಲ್ವಾ? ನಿಮಗೆ ಎಷ್ಟು ಫೀಲಿಂಗ್ಸ್ ಇದೆಯೋ ನನಗೂ ಅಷ್ಟೇ ಫೀಲಿಂಗ್ಸ್ ಇದೆ. ಆದರೆ ಏನು ಮಾಡಲಿ, ನಾನು ಯಾವುದನ್ನು ಹೇಳ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ. ಏನು ಯೋಚನೆ? ನಾಟಕ ಮಾಡೋದು ಸುಲಭ, ಆದರೆ ಒಂದೇ ರೂಮಲ್ಲಿ ಕೂರ್ಬೇಕಲ್ವಾ, ಅದು ಹಿಂಸೆ. ಅತ್ತೆ, ತಕೊಳ್ಳಿ ಬಿಸಿನೀರು. ಇರಿ, ಖಾಲಿ ಹೊಟ್ಟೆ ತಗೊಂಡು ಮಾತ್ರೆನ ಕೊಟ್ಬಿಡ್ತೀನಿ. ತಕೊಳ್ಳಿ. ನೀವೆಷ್ಟು ನಾಟಕ ಮಾಡ್ತೀರಾ ಅನ್ನೋದು ಈ ಮಾತ್ರೆ ನುಂಗೋದ್ರಿಂದಾನೇ ಗೊತ್ತಾಗುತ್ತೆ. ಇವಳು ನನ್ನನ್ನೇ ನೋಡ್ತಾ ಇದ್ದಾಳಲ್ಲ, ಮಾತ್ರೆ ಹೇಗೆ ಬಿಸಾಕೋದು? ಮಲ್ಲಿ, ಆ ಫೋನ್ ಕೊಡಮ್ಮ. ಅತ್ತೆ, ಮಾತ್ರೆ ತಗೊಂಡ್ರಾ? ಹಾಂ. ಇವ್ರು ನಿಜವಾಗ್ಲೂ ಮಾತ್ರೆ ನುಂಗಿದ್ರಾ ಇಲ್ಲ ಬಿಸಾಕ್ಬಿಟ್ರಾ? ಮಾತ್ರೆನ ಕೈಲಿಡ್ಕೊಂಡು ಮೊಬೈಲ್ನ ಕೇಳಿದ್ರು ಅಂದರೆ ಮಾತ್ರೆನ ಬಿಸಾಕಿದ್ದಾರೆ ಅನ್ಸುತ್ತೆ. ಮಲ್ಲಿ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಅತ್ತೆ. ಸರಿ, ಭೂಮಿಕಾಯಲ್ಲಿ ಭೂಮಿಕಾ ಅಕ್ಕರು ಮ್ಯಾಲ ರೂಮ್ನಾಗ ಅವ್ರೆ, ಆಮೇಲೆ ಮಾತ್ರೆ ಕೊಡು ಅಂತ ಅವರೇ ನನಗೆ ಕಳಿಸಿದ್ದು. ಗೌತಮ್ ಅವರು ಮ್ಯಾಲ ರೂಮ್ನಾಗೆ ಅವರೇ, ಸುಸ್ತಾಗವ್ರಲ್ಲ, ಮನೆ ಕಂಡವ್ರೆ. ನಿನಗೆ ಬೇರೆ ಏನಾದರೂ ಕೆಲಸ ಇದೆಯಮ್ಮ? ಇಲ್ಲ ಅತ್ತೆ, ಯಾಕೆ? ಏನೂ ಇಲ್ಲ, ಸ್ವಲ್ಪ ಸುಸ್ತಾಗ್ತಾ ಇದೆ, ಮೈ ಕೈ ಎಲ್ಲ ನೋವು. ಒಂದು ಸ್ವಲ್ಪ ಕಾಲು ಹೊತ್ತಿಯಮ್ಮ? ಓದ್ತೀನಿ. ನೀನು ಮನೆ ಕೆಲಸದವಳ ಥರ ನನ್ನ ಕಾಲು ಹೊತ್ತಕ್ಕಷ್ಟೇ ಲಾಯಕು. ಇವ್ರ ಮನೆಯವ್ರನ್ನೆಲ್ಲ ಮಂಗ ಮಾಡ್ತಿದ್ದಾರೆ, ಮನೆಯವ್ರಿಗೆಲ್ಲ ಎಷ್ಟು ಮೋಸ ಮಾಡ್ತಾ ಇದ್ದಾರೆ. ಅಕ್ಕ ಭಾವ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಅಯ್ಯೋ ಅನ್ಸುತ್ತೆ. ಮಲ್ಲಿ, ಜಯದೇವ್ ಏನಾದರೂ ಅನ್ನ? ಅಯ್ಯೋ ಇಲ್ಲ ಅತ್ತೆ, ಅವ್ರೇನು ಅಂದಿಲ್ಲ. ಮತ್ತೆ ಯಾಕೊಂಥರ ಇದೆಯಾ? ಅದು
ನಿಮ್ಗೆ ಹುಷಾರಿಲ್ವಲ್ಲ, ನನ್ಗದೇ ಯೋಚನೆ ಆಗ್ಬಿಟ್ಟೈತೆ. ನೀವು ಮನೆಯವ್ರಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀರಾ. ಗಾಣದ ಎತ್ತಿನ ಥರ ಎಲ್ಲ ಭಾರನೂ ತಮ್ಮ ಮೇಲೆ ಹೊತ್ಕೊಳ್ತೀರ. ಈ ಮನೆಯವ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಈ ಮನೆ ಜವಾಬ್ದಾರಿನ ಹೊತ್ತು ಹೊತ್ತು ಹಿಂಗಾಗೋಯ್ತು ಅಲ್ವಾ ಅತ್ತೆ? ಏನು ಮಾಡಲಿ, ಮನೆಯವರೇ ನನಗೆ ಜೀವ. ನನಗೇನಾದರೂ ಪರವಾಗಿಲ್ಲಮ್ಮ, ಆದರೆ ನಮ್ಮ ಮನೆಯವ್ರು ಚೆನ್ನಾಗಿರಬೇಕು. 3 ಹೊತ್ತು ಅವ್ರ ಬಗ್ಗೆನೇ ಯೋಚನೆ. ನಿಮ್ಮ ಯೋಚನೆ ಇರೋದು ಈ ಮನೆಯವ್ರ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ, ನಿಮ್ಮ ಮಕ್ಳ ಬಗ್ಗೆ ಅನ್ನಿ. ಕಂಪ್ನಿ ನಾಟಕದವ್ರ ಥರ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀರತ್ತೆ. ಅಕ್ಕವ್ರಿಗೆ ಈ ವಿಷಯನ ಹೇಳಲೇಬೇಕು. ಹೇಳ್ತೀನಿ, ನಿಮ್ಮ ನಾಟಕನ ಬಯಲು ಮಾಡ್ತೀನಿ. ಮಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಏನಂತ ಹೇಳು, ನಾನು ಆಲ್ರೆಡಿ ಟೆನ್ಷನಲ್ಲಿದ್ದೀನಿ, ನೀನು ನನಗೆ ಟೆನ್ಷನ್ ಕೊಡಬೇಡ. ಟೆನ್ಷನ್ ಏನಕ್ಕರೆ? ಅದು ಏನಿಲ್ಲ ಬಿಡು. ಅಕ್ಕರೆ ನನ್ನ ತವಲು ಹೇಳಲ್ವಾ ನೀವು? ಗೌತಮ್ ಅವ್ರಿಗೆ ಮೈ ಹುಷಾರಿಲ್ಲ ಮಲ್ಲಿ, ಆದರೆ ಈ ಮಾತನ್ನ ನನ್ನ ಮನೇಲಿ ಯಾರಿಗೂ ಹೇಳಿಲ್ಲ, ನೀನು ಹೇಳಬೇಡ ಪ್ಲೀಸ್. ಏನು? ಭಾವನವ್ರಿಗೆ ಹುಷಾರಿಲ್ವಾ? ಯಾಕೆ, ಏನಾಯ್ತು? ಅವ್ರ ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಿದ್ರು, ಅದಕ್ಕೆ ಹುಷಾರು ತಪ್ಪಿದ್ದಾರೆ. ಉರುಳು ಸೇವೆನಾ? ಅವ್ರು ಯಾಕೆ ಅದನ್ನೆಲ್ಲ ಮಾಡಕ್ ಹೋದ್ರು? ಅತ್ತೆಗೆ ಮೈ ಹುಷಾರಿಲ್ಲ ಅಲ್ಲ, ಅದಕ್ಕೆ. ಅಯ್ಯೋ ಅಕ್ಕರೆ, ಇದೆಲ್ಲ ಸುಳ್ಳು. ಭಾವನವ್ರು ಅದನ್ನೆಲ್ಲ ಮಾಡ್ತಿರೋದು ಅತ್ತೆಗೋಸ್ಕರ ಅಲ್ಲ ಅಕ್ಕರೆ, ನಿಮ್ಗೋಸ್ಕರ. ನನಗೋಸ್ಕರನಾ? ಹ್ಞೂ ಅಕ್ಕರೆ, ಭಾವನವ್ರು ಇದನ್ನೆಲ್ಲ ಮಾಡ್ತಾ ಇರೋದು ನಿಮ್ಗೆ ಏನು ಆಗ್ಬಾರ್ದು ಅಂತ. ನನಗೇನಾಗುತ್ತೆ? ನಾನು ಆರಾಮಾಗಿ ಇದ್ದೀನಲ್ಲ, ನನಗೋಸ್ಕರ ಅವ್ರು ಇದನ್ನೆಲ್ಲ ಯಾಕೆ ಮಾಡಬೇಕು? ಇದಕ್ಕೆಲ್ಲ ಕಾರಣ ಅತ್ತೆ. ಅತ್ತೆನಾ? ಇದೆಲ್ಲ ಅತ್ತೆ ಪ್ಲಾನು. ನಾನು ಮಲ್ಲಿ ಏನು ಹೇಳ್ತಿದ್ಯಾ? ಅಕ್ಕರೆ, ನೀವು ಅನ್ಕೊಂಡಂಗೆ ಅತ್ತೆಗೆ ಏನೂ ಆಗಿಲ್ಲ. ಅತ್ತೆ ಆರಾಮಾಗಿ ಅವರೇ. ಇದೆಲ್ಲ ನಾಟಕ ಅಷ್ಟೇ. ನಾಟಕನಾ? ಹ್ಞೂ ಅಕ್ಕರೆ, ಕಂಪ್ನಿ ನಾಟಕಕ್ಕಿಂತ ದೊಡ್ಡ ನಾಟಕನೇ. ನಿನ್ನೆ ಏನಾಯ್ತು ಅಂದ್ರೆ, ಈಗ ನಾನು ಮಾಡಿರೋ ಪ್ಲ್ಯಾನಿಂದ ಗೌತಮ್ ಮತ್ತು ಭೂಮಿಕಾ ಯಾವತ್ತೂ ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಮೊದಲು ನನಗೆ ಹುಷಾರಿಲ್ಲ ಅನ್ನೋ ಥರ ನಾಟಕ ಮಾಡಿ ಗುರುಗಳನ್ನ ಮನೆ ಕರೆಸಿ ಜಾತಕದಲ್ಲಿ ದೋಷ ಇದೆ, ಅವರಿಬ್ರು ಒಂದಾದ್ರೆ ಭೂಮಿಕಾಗೆ ಅಪಾಯ ಆಗತ್ತೆ ಅಂತ ಸುಳ್ಳು ಜಾತಕನ ಹೇಳಿಸ್ದೆ. ಏನು ಹೇಳ್ತಿದ್ದೆ ಮಲ್ಲಿ? ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ನಡೆದಿದ್ಯಾ? ಹ್ಞೂ ಅಕ್ಕರೆ, ಅತ್ತೆ ಪ್ಲಾನ್ ಮಾಡಿ ನಿಮ್ಮನ್ನ ಭಾವನವ್ರನ್ನ ದೂರ ಮಾಡಬೇಕು ಅಂತ ನೋಡ್ತಾವ್ರೆ. ನಿಮ್ಮ ಮತ್ತೆ ಭಾವನವ್ರ ಜಾತಕದಲ್ಲಿ ಏನೋ ಸಮಸ್ಯೆ ಐತೆ ಅಂತ ಸುಳ್ಳು ಹೇಳಿಸಿ ನಿಮ್ಮಿಬ್ರನ್ನು ದೂರ ಮಾಡಬೇಕು ಅನ್ನೋ ಉದ್ದೇಶದಾಗೆ ಇದನ್ನೆಲ್ಲ ಮಾಡೋರೆ ಅಕ್ಕರೆ. ಈಗ ಹುಷಾರಿಲ್ಲ ಅಂತ ರೂಮ್ ಸೇರ್ಕೊಂಡಿರೋದನ್ನು ನಾಟಕನೇ. ನಾನು ಅವ್ರಿಗೆ ಮಾತ್ರೆ ಕೊಟ್ಬಿಟ್ಟು ಪರೀಕ್ಷೆ ಮಾಡಕ್ಕೆ ನೋಡಿದೆ, ಆದರೆ ನನ್ನನ್ನು ಅವ್ರು ಯಾಮಾರಿಸ್ಬಿಟ್ರು. ಅವರು ಮಾತ್ರೆ ತಗೊಂಡ್ರೆ ಇಲ್ವಾ ಅಂತಾನೆ ಗೊತ್ತಾಗ್ಲಿಲ್ಲ. ನೀವು ಗಮನಿಸಿದಾರೆ ಅಕ್ಕರೆ, ಭಾವನವರು ಗುರುಗಳು ಬಂದು ಹೋದ್ಮೇಲೆನೇ ಈ ಉರುಳು ಸೇವೆ, ಆ ಸೇವೆ, ಈ ಸೇವೆ ಅಂತ ಶುರು ಮಾಡ್ಕೊಂಡಿರೋದು. ನಿಮ್ಗೆ ಏನಾಗ್ಬಿಡುತ್ತೋ ಅಂತ ಭಯ ಅವ್ರಿಗೆ, ಅದಕ್ಕೆ ಇದನ್ನೆಲ್ಲ ಮಾಡ್ತಾವ್ರೆ. ಈಗ ನೀವು ಇದಕ್ಕೆ ಏನಾರ ಒಂದು ಮಾಡಲೇಬೇಕು ಅಕ್ಕರೆ. ಈ ಮೋಸಕ್ಕೊಂದು ಕೊನೆ ಆಡಲೇಬೇಕು, ಇಲ್ಲ ಅಂದ್ರೆ ಈ ವನವಾಸ ನಿಮಗೆ ತಪ್ಪಿದ್ದಲ್ಲ. ಇಲ್ಲ ಸಾಕು. ನೀವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಕಾರ್ ತೊಗೊಂಡು ಹೋಗಿ, ಡ್ರೈವರ್ ಜೊತೆ ಹೋಗಿ. ಆಮೇಲೆ ಹೊರಗಡೆ ಹೋಗ್ಬೇಕಾದ್ರೂ ಹುಷಾರು. ಈಗ ಎಲ್ಲಿದ್ದೀರೋ ಅಲ್ಲೇ ಇರಿ, ನಾನು ಕಾರ್ನ ಕಳಿಸ್ತೀನಿ, ಕಾರಲ್ಲೇ ಬನ್ನಿ. ನಮ್ಮ ಮದುವೆ ಟೈಮ್ನಲ್ಲಿ ನಿಮ್ಮಪ್ಪ ನನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅವಳು ಕಣ್ಣೀರು ಹಾಕ್ತಿರೋ ಥರ ನೋಡ್ಕೊಳ್ಳಿ ಅಂತ. ನಾನು ಅವ್ರ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಡ್ತಾಯಿದ್ದೀನಿ.
ಮಾಡ್ತಿರೋದು ಅತ್ತೆಗೋಸ್ಕರ ಅಲ್ಲ ಕರೆ, ನಿಮಗೋಸ್ಕರ. ಎಷ್ಟು ಸುಳ್ಳು ಹೇಳ್ಬಿಟ್ರಿ ಗೌತಮ್ ಅವ್ರೆ. ಒಂದು ಹೆಂಡತಿ ತನ್ನ ಗಂಡನಿಗೋಸ್ಕರ ಮಾಡೋ ಸೇವೆನ ನೀವು ನನಗೋಸ್ಕರ ಮಾಡಿದ್ದೀರಾ. ನಿಜವಾಗ್ಲೂ ನೀವು ತುಂಬಾ ಗ್ರೇಟ್. ನಿಮ್ಮಂಥ ಗಂಡನ ಪಡೆಯೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಸಾರಿ, ಜ್ವರ ಇದೆಯಲ್ವ ಅಂತ ನೋಡಿದೆ. ಇಲ್ಲ, ಕಡಿಮೆ ಆಗಿದೆ, ನೆನ್ನೆಗಿನ್ನ ಬೆಟರ್. ಮಾತ್ರ ನಾನು ಇವತ್ತು ರೆಸ್ಟ್ ಮಾಡಬೇಕಾ? ಮತ್ತೆ ಜ್ವರ ಪೂರ್ತಿ ಕಮ್ಮಿ ಆಗೋವರೆಗೂ ನೀವು ರೆಸ್ಟ್ ಮಾಡಲೇಬೇಕು, ಇಲ್ಲಾಂದರೆ ಒಂದು ಕೆರಡಾಗೋಗುತ್ತೆ. ನಾನು ಮನೇಲಿ ಮಲಗಿನೇ ನನಗೆ ಜ್ವರ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಆಫೀಸ್ಗೆ ಹೋದರೆ ಸಾಕು ಅನಿಸ್ಬಿಟ್ಟಿದೆ. ಹೇಗಿದ್ರು ಜ್ವರ ಕಡಿಮೆ ಆಗಿದೆಯಲ್ಲ, ಆಫೀಸ್ಗೆ ಹೋಗ್ಬೋದಲ್ವಾ? ತಾವು ಅಷ್ಟೊಂದು ಉತ್ಸಾಹ ತೋರಿಸ್ಬೇಡಿ. ನೀವು ಆಫೀಸ್ ಹೋಗೋ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಜ್ವರ ಕಮ್ಮಿ ಆಯಿತು ಅಂತ ನೀವು ಸ್ಟ್ರೈನ್ ಮಾಡಿಕೊಂಡ್ರೆ ಜ್ವರ ಜಾಸ್ತಿ ಆಗುತ್ತೆ. ನೀವು ಮನೇಲೇ ರೆಸ್ಟ್ ಮಾಡಿ. ನಾನು ಜಾಸ್ತಿ ಹೊತ್ತು ಆಫೀಸ್ನಲ್ಲಿ ಇರಲ್ಲ, ಹೀಗೋಗಿ ಈಗ ಬಂದ್ಬಿಡ್ತೀನಿ. ಹೀಗೆ ಬರೋ ಅಷ್ಟರಲ್ಲೂ ಮೈಂಡು ಮತ್ತು ಬಾಡಿಗೂ ಸ್ಟ್ರೈನ್ ಆಗುತ್ತೆ. ಜ್ವರ ಪೂರ್ತಿಯಾಗಿ ಹೋಗೋವರೆಗೂ ನೀವೆಲ್ಲೂ ಹೋಗಂಗಿಲ್ಲ, ರೆಸ್ಟ್ ಮಾಡಲೇಬೇಕು. ಸರಿ, ಎಷ್ಟೇ ಆದರೂ ಟೀಚರು ಮಾತು ಕೇಳಲೇಬೇಕು. ಏನು ಕಿಂಡಲ? ಇಲ್ಲಪ್ಪ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ಮಾತು ಕೇಳಲೇಬೇಕಲ್ವಾ? ಗುಡ್. ಆ ಭಯ ಭಕ್ತಿ ಇರಲಿ. ನಿಮಗೆ ಸಬಕ್ಕಿ ಗಂಜಿ ಮಾಡ್ಸೋಕೆ ಹೇಳಿದ್ದೆ, ತರ್ತೀನಿ. ಜೊತೆಲೆ ಹಿಂಗೆ ಮೆಣಸು ತರ್ತೀನಿ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. Excuse me, sir. Yes, come in. Take your seat. Thank you. Please take this. ಏನಿದೆ ಸರ್? ಈ ಮಂತ್ ಸ್ಯಾಲ್ರಿ ಜೊತೆ ಇನ್ನೂ 2 ಮಂತ್ ಸ್ಯಾಲ್ರಿ ಕೊಡ್ತಾ ಇದ್ದೀವಿ. ಬಟ್ ನಾನು ಅಡ್ವಾನ್ಸ್ ಆಗಿ ಸ್ಯಾಲ್ರಿನ ಕೇಳಿರ್ಲಿಲ್ವಲ್ಲ. ಸಾರಿ ಟು ಸೇ ದಿಸ್ ಜೀವ, ಕಂಪನಿ ಲೇ ಆಫ್ ಆಗ್ತಾ ಇದೆ. ಆಲ್ಮೋಸ್ಟ್ 50% ವರ್ಕರ್ಸ್ನ ಕಟ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಆದರೆ ಬೇರೆ ಎಲ್ಲಾದರೂ ಕೆಲಸಕ್ಕೆ ಟ್ರೈ ಮಾಡಿ, ಖಂಡಿತ ಸಿಗುತ್ತೆ. ಬಟ್ ವೈ ಮೀ ಸರ್? ನನ್ನನ್ನು ಯಾಕೆ ಕೆಲಸದಿಂದ ತೆಗೆದಾಕ್ತಿದ್ದೀರಾ? ಆ್ಯಕ್ಚುಲಿ ನನ್ನ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತಲ್ವಾ? ನಮ್ಮ ಟೀಮ್ನಲ್ಲೇ ಬೆಸ್ಟ್ ಪರ್ಫಾರ್ಮರ್ ನಾನು. ನನಗೆ ಹೈಕ್ ಕೊಡ್ತೀರಿ ಅಂತ ಕೂಡ ಪ್ರಾಮಿಸ್ ಮಾಡಿದ್ರಿ, ಬಟ್ ಹೀಗೆ ಐ ಡೋಂಟ್ ಡಿಸರ್ವ್ ದಿಸ್ ಸರ್. ಜೀವ, ಅದು ನಿಮ್ಮ ಪೊಸಿಷನ್ನ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಮ್ಯಾನೇಜ್ಮೆಂಟ್ ಡಿಸಿಷನ್. ಸೊ ನಾನೇನು ಮಾಡೋಕ್ಕಾಗಲ್ಲ. ನೀವು ಬೇರೆ ಎಲ್ಲಾದರೂ ಜಾಬ್ ನೋಡ್ಕೊಳ್ಳಿ ಪ್ಲೀಸ್. ಸರ್, ಸಡನ್ನಾಗಿ ನೀವು ಹೀಗೆ ಹೇಳಿದ್ರೆ ಹೇಗೆ? ಇಟ್ಸ್ ನಾಟ್ ಸೋ ಈಸಿ. ಐ ನೋ ಜೀವ, ನಿಮ್ಮ ಫೀಲಿಂಗ್ ನನಗೆ ಅರ್ಥ ಆಗುತ್ತೆ. ಬಟ್ ನನ್ನ ಕೆಲಸ ನಾಳೆ ಹೋದ್ರೂ ನಾನು ಏನೂ ಮಾಡೋಕ್ಕಾಗೋದಿಲ್ಲ. ಬಿಸ್ನೆಸ್ ನಡೆಯೋದೇ ಹೀಗೆ. ಇಲ್ಲಿ ಸೆಂಟಿಮೆಂಟ್ಸ್ಗೆ ಜಾಗ ಇರೋದಿಲ್ಲ. ಕಂಪನಿ ತನಗೇನು ಅನಿಸುತ್ತೋ ಅದನ್ನೇ ಮಾಡೋದು. ಥ್ಯಾಂಕ್ ಯು ಫಾರ್ ವರ್ಕಿಂಗ್ ವಿತ್ ಅಸ್. ವಿಶ್ ಯು ಗುಡ್ ಲಕ್. ಥ್ಯಾಂಕ್ಸ್ ಸರ್. ಈ EMIಗಳಿದೆಯಲ್ಲ, ಹೇಗಾದರೂ ಮಾಡಿ ಇದನ್ನ ಮುಗಿಸ್ಬಿಟ್ರೆ ತುಂಬ ಉಳಿತಾಯ ಆಗತ್ತೆ ಕಣ. ಅಪ್ಪ, ನೀವೇನು ವರಿ ಮಾಡ್ಕೋಬೇಡಿ. ನನಗೆ ಪ್ರಮೋಷನ್ ಆಗ್ತಿದೆ. 30% ಸ್ಯಾಲ್ರಿ ಹೈಕ್ ಆಯಿತು ಅಂತಂದರೆ 30% ನಮ್ಮ ಪ್ರಾಬ್ಲಮ್ ಕಡಿಮೆ ಆದಂಗೆ ಲೆಕ್ಕ. ಸಾರಿ ಕಣೋ, ನೀನು ನಿನಗೆ ಸಿಗಬೇಕಾಗಿದ್ದ ಪ್ರಮೋಷನ್ನ ನನಗೆ ಬಿಟ್ಕೊಟ್ಟೆ. ನೀನು ಅವತ್ತೇ ಪ್ರಮೋಷನ್ ತೊಗೊಂಡಿದ್ರೆ ಸೇಫ್ ಆಗಿರ್ತಿದ್ದೆ. ಬಟ್ ನಿನಗೆ ಈ ರೀತಿ ಆಗೋದಕ್ಕೆ ಒಂಥರ ನಾನೇ ಕಾರಣ ಆಗಿಬಿಟ್ಟೆ. ನಂಗೆ ತುಂಬ ಗಿಲ್ಟ್ ಫೀಲ್ ಆಗ್ತಿದೆ ಜೀವ. ಇಟ್ಸ್ ಓಕೆ. ನೀನು ಯಾಕೆ ಗಿಲ್ಟ್ ಫೀಲ್ ಮಾಡ್ಕೋತೀಯ?
ಹೀಗಾಗುತ್ತೆ ಅಂತ ನಿಂಗೇನಾದರೂ ಗೊತ್ತಿತ್ತಾ? ಎಲ್ಲ ನನ್ನ ಬ್ಯಾಡ್ ಟೈಮ್ ಅಷ್ಟೆ, ಅದಕ್ಕೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ಗುಡ್ ಲಕ್. ಅತ್ತೆ, ತಿಂಡಿ ಆದ್ಮೇಲೆ ಮಾತ್ರೆ ತಗೋಬೇಕಿತ್ತು. ಇವಳು ನನ್ನನ್ನೇ ನೋಡ್ತಾ ಇದ್ದಾಳಲ್ಲ, ಮಾತ್ರೆ ಹೇಗೆ ಬಿಸಾಕೋದು? ಬಿಸಾಕಕ್ಕಂತೂ ಹಾಕಲ್ಲ, ನುಂಗೋ ಥರ ಸುಮ್ಮನೆ ನಾಟಕ ಮಾಡೋಣ. ಮಲ್ಲಿ ಹೇಳಿದ್ದು ನಿಜ. ಇವನು ಮಾತ್ರೆ ತಗೊಳ್ತಿಲ್ಲ, ಮಾತ್ರೆ ತಗೊಳ್ಳೋ ಥರ ನಾಟಕ ಆಡ್ತಿದ್ದಾರೆ. ಅದೇನಾಯ್ತು? ವಾಶ್ರೂಮ್. ಬನ್ನಿ. ತಪ್ಪು ಮಾಡಿಬಿಟ್ರಿ ಅತ್ತೆ. ಗೌತಮ್ ಅವ್ರ ಭಾವನೆಗಳ ಜೊತೆ ನೀವು ಆಟ ಆಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ.